ಅದು ಕರೆಕ್ಟಾಗಿ ಬರಲ್ಲ, ಸುಮ್ಮನೆ ಕೈ ತೆಗಿ ನೀನು. ಬೇಕಾ ಎಲ್ಲಿ ತಗೊಂಡೆ, ಎಷ್ಟಾಯಿತು, ಟ್ರೈ. ಹಾಯ್, ವೆಲ್ಕಮ್ ಟು ಅನು ಕನ್ನಡ ಚಾನಲ್. ಸೊ ಮೊಬೈಲ್ ಒಂದು ಸ್ಟ್ಯಾಂಡ್ ಬುಕ್ ಮಾಡಿದ್ದೆ, ಅದನ್ನು ಅನ್ಬಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವನೇ ಮೊನ್ನೆಯಿಂದ ತೆಗಿಬೇಕು ಅಂತಿದ್ದ, ಸೊ ಅದಕ್ಕೆ ಅವನನ್ನು ಕುಡಿಸ್ಕೊಂಡು ಅವನ ಜೊತೆನೇ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ತೆಗಿತೀಯಾ? ನಾನೇ ತೆಗಿಲ್ಲ. ಒಂದು ಮೊನ್ನೆಯಿಂದ ಅಂತ ಇದ್ದ, ನಾನೇ ತೆಗಿಬೇಕು ಅಂತ. ಸೊ ಅದಕ್ಕೆ ಅವನ ಕಲೆ ತೆಗ್ಸೋಣ ಅಂತ ಕುಂಡಿಸ್ಕೊಂಡಿದ್ದೀನಿ. ಹಾಂ, ಇದು ನಾನೇ ತೆಗಿಲ್ಲ. ಸ್ಟ್ಯಾಂಡು ಎಲ್ಲಿ ತಗೊಂಡೆ, ಎಷ್ಟಾಯಿತು ಎಲ್ಲ ನೋಡೋಣ ಬನ್ನಿ. ಫಸ್ಟು ಟೈಮ್ ಆನ್ಲೈನಲ್ಲಿ ಸ್ಟ್ಯಾಂಡ್ ಬುಕ್ ಮಾಡಿರೋದು. ಕುಕ್ಕಿಂಗ್ ಮಾಡೋದಕ್ಕೆ ನನಗೆ ಬೇಕಿತ್ತು ಸ್ಟ್ಯಾಂಡು. ಎಷ್ಟು ದಿವಸ ಮಾಡಿದ್ದೆಲ್ಲ ಕೈಲಿಟ್ಕೊಂಡೇ ಮಾಡ್ತಾಯಿದ್ದೆ, ಅದಕ್ಕೆ ನೋಡೋಣ ಅಂತ ಬುಕ್ ಮಾಡಿದ್ದೀನಿ. ಬಾಕ್ಸ್ ಕೊಡು. ಇದು ಸ್ಟ್ಯಾಂಡ್ ನೋಡಿ, ಈ ಥರ ಸ್ಟ್ಯಾಂಡ್ ಮಾಡ್ಕೊಬೋದು. ಮೊಬೈಲ್ ಇಟ್ಕೊಳ್ಳೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಇದು ಲಾಕ್ ಆಗುತ್ತೆ ಮೊಬೈಲ್ಗೆ, ಸ್ವಲ್ಪ ಹೈಟ್ ಅಡ್ಜಸ್ಟಬಲ್ ಮಾಡ್ಕೊಳ್ಳೋದು. ಆಮೇಲೆ ನಮಗಿದು ಮೊಬೈಲ್ ಈ ಥರ ಇಡೋಕ್ಕಾಗೋದಲ್ಲ, ಸೊ ಈ ಥರ ಇಟ್ಕೊಳ್ಳೋದಕ್ಕೋಸ್ಕರ ಈ ಥರ ಟರ್ನಿಂಗ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದನ್ನು ನಾವು ಸ್ವಲ್ಪ ಲೂಸ್ ಮಾಡ್ಕೊಬೇಕು ಅಂದರೆ ಇಲ್ಲಿ ಇದನ್ನು ಲೂಸ್ ಮಾಡಿಕೊಂಡ್ರೆ ಈ ಥರ ಬೆಂಡ್ ಆಗುತ್ತೆ. ಇದಕ್ಕೊಂದು ಲೈಟ್ ಆಪ್ಷನ್ಸ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ ನೋಡಿ. ಇದು ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ, ಇನ್ನೊಂದು ಸರ್ತಿ ಪ್ರೆಸ್ ಮಾಡಿದರೆ. ಮತ್ತು ಲೈಟಿಗೆ ಚಾರ್ಜರ್ ಕೊಟ್ಟಿದ್ದಾರೆ, ಹಾಗೆ ಚಾರ್ಜ್ ಮಾಡ್ಕೊಬೋದು. ಫುಲ್ಲು ಹೈಟ್ ಗೊತ್ತಾಗ್ತಾ ಇರಲಿಲ್ಲ ನನಗೆ ಹೆಂಗೆ ಮಾಡ್ಕೊಳ್ಳೋದು ಅಂತ. ಆಮೇಲೆ ನೋಡಿದೆ, ಗೊತ್ತಾಯಿತು. ಇಲ್ಲಿ ಬರುತ್ತೆ ನೋಡಿ ಈ ಕಡೆ. ಸೊ ಇದು ಒಂದೊಂದೇ ಲೇಯರ್ ಓಪನ್ ಆಗ್ತಾ ಹೋಗುತ್ತೆ. ಇಲ್ಲಿ ಒಂದು ಲೇಯರು, ಮತ್ತು ಇಲ್ಲೊಂದು, ಅದಾದಮೇಲೆ ನೆಕ್ಸ್ಟ್ ಈ ಥರ, ನೆಕ್ಸ್ಟ್ ಈ ಥರ ಇನ್ನೊಂದು ಲೇಯರ್ ಇದೆ. ಸೊ ಇದಿಷ್ಟು ಇದರ ಹೈಟ್ ಬಂದ್ಬಿಟ್ಟು ಕೆಳಗಡೆ ಇಟ್ಟರೆ ಸ್ಟ್ರೈಟ್ ಆಗುತ್ತೆ. ಇಷ್ಟು ಹೈಟ್ ಇದೆ. ಪರವಾಗಿಲ್ಲ, ಚೆನ್ನಾಗಿದೆ, ತಗೋಬೋದು. ಆಮೇಲೆ ಇದರಲ್ಲಿ ಒಂದು ಬ್ಲೂಟೂತ್ ಆಪ್ಷನ್ಸ್ ಕೊಟ್ಟಿದ್ರೆ ನಂಗೆ ತುಂಬ ಇಷ್ಟನೇ ಆಯಿತು. ಕುಕ್ಕಿಂಗ್ ಮಾಡುವಾಗ ಕೈಯೆಲ್ಲ ಹಸಿ ಇರುತ್ತೆ, ನೀರು ಆಗುತ್ತೆ, ಮೊಬೈಲೆಲ್ಲ ಟಚ್ ಮಾಡಿದರೆ ಸ್ಕ್ರೀನೆಲ್ಲ ಹಾಳಾಗುತ್ತೆ. ಅದಕ್ಕೆ ಬ್ಲೂಟೂತಿಂದು ಆಪ್ಷನ್ಸ್ ಕೊಟ್ಟಿದ್ದಾರೆ, ಅದು ತುಂಬ ಇಷ್ಟ ಆಯಿತು. ಇಲ್ಲಿದೆ ನೋಡಿ, ಇದನ್ನು ಪ್ರೆಸ್ ಮಾಡಿಟ್ಕೊಂಡ್ರೆ ಈ ಥರ ಲೈಟ್ ಆನ್ ಆಗುತ್ತೆ. ನಾವು ಮೊಬೈಲಲ್ಲಿ ಬ್ಲೂಟೂತ್ ಆನ್ ಮಾಡ್ಕೊಂಬಿಟ್ಟು ಇದಕ್ಕೆ ಸೆಲ್ಫಿ ಅಂತ ನೇಮ್ ಬರುತ್ತೆ, ಅದನ್ನು ನಾವು ಕ್ಲಿಕ್ ಮಾಡ್ಕೊಂಡು ನಮ್ಗೆ ಯಾವುದಾದ್ರೂ ನೇಮ್ ಬೇಕಿದ್ರೆ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೇಮ್ ಅಡ್ಜಸ್ಟ್ ಮಾಡ್ಕೊಳ್ಳೋದು ಮೊಬೈಲ್ನಲ್ಲಿ.
ಆಟೋಮೆಟಿಕ್ಕಾಗಿ ನಾವು ಈ ಥರ ಸ್ಟ್ಯಾಂಡ್ ಒಳಗಡೆ ಮೊಬೈಲ್ ಫಿಕ್ಸ್ ಮಾಡಿದಾಗ ನೀರೇನಾದರೂ ಟಚ್ ಆದರೆ ಮೊಬೈಲ್ ಸ್ಕ್ರೀನ್ ಹಾಳಾಗುತ್ತಲ್ವ, ಅದನ್ನು ನಾವೇನು ಮಾಡಬೇಕು, ಇಲ್ಲಿ ಇಕ್ಕಿರ್ತೀವಲ್ಲ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡ್ಬಿಡ್ಬೇಕು ಮೊಬೈಲಿಗೆ. ಇದಕ್ಕೂ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡ್ರೆ ನಾವಿಲ್ಲಿ ಆಫ್ ಆನ್ ಮಾಡ್ಕೊಬೋದು. ಇಲ್ಲಿ ಟಚ್ ಮಾಡಿದರೆ ಸಾಕು, ವಿಡಿಯೋ ಪ್ಲೇ ಆಗ್ತಾ ಇರುವಾಗ ಆಫ್ ಆಗುತ್ತೆ. ಬೇಕಂತಂದರೆ ಮತ್ತೆ ಆನ್ ಮಾಡ್ಕೊಬೋದು. ನಾವು ಮೊಬೈಲ್ನೇ ಟಚ್ ಮಾಡಿ ಆನ್ ಮಾಡಬೇಕು ಅನ್ನೋ ಥರ ಏನಿರಲ್ಲ, ಅದರಲ್ಲೇ ಆನ್ ಮಾಡ್ಕೊಬೋದು. ಇದಿಷ್ಟು ಸೆಲ್ಫಿ ಸ್ಟಿಕ್, ಟ್ರೈಪ್ಯಾಡ್ ಈ ಥರ ಎಲ್ಲ ಹೇಳ್ತಾರಲ್ವ, ಇದಿಷ್ಟು ಡೀಟೇಲ್ಸ್ ಇದ್ರ ಬಗ್ಗೆ ಎಲ್ರಿಗೂ ಸ್ವಲ್ಪ ಅರ್ಥ ಆಗಿದೆ ಅಂದ್ಕೊತೀನಿ. ನನಗೆ ಇದನ್ನು ಡೀಟೇಲ್ಸನ್ನು ಹೇಳ್ಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಕೆಲವರಿಗೆ ಕುಕ್ಕಿಂಗ್ ಮಾಡೋರಿಗೆ ಅವ್ರಿಗೆ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಅನ್ಬಾಕ್ಸಿಂಗ್ ನಿಮ್ಮ ಜೊತೆಲ್ಲೇ ಮಾಡೋಣ ಅಂತ ಅಂದ್ಕೊಂಡೆ. ಚೆನ್ನಾಗಿದೆ. ಯಾರಾದರೂ ಹೊಸ್ದಾಗಿ ಯೂಸ್ ಮಾಡ್ತಿರೋರು ಯೂಟ್ಯೂಬರ್ಸ್ ಅವರೆಲ್ಲ ತೊಗೊಂಡು ಯೂಸ್ ಮಾಡ್ಕೊಳ್ಳಿ. ನನಗೆ ಕುಕ್ಕಿಂಗಿಗೆ ಬೇಕೇ ಬೇಕಿತ್ತು, ಸೊ ಹಂಗಾಗಿ ನಾನು ಬುಕ್ ಮಾಡಿಕೊಂಡೆ. ಚೆನ್ನಾಗಿದೆ, ತೊಗೊಳ್ಳಿ ಒಂದ್ಸತಿ. ಇದನ್ನು ನಾನು ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ಇದಕ್ಕೆ 179 ಇತ್ತು. ಮೊಬೈಲಲ್ಲೇ ಫೋನ್ಪೇ ಈ ಥರ ಮಾಡೋದ್ರಿಂದ 20% ಕ್ಯಾಶ್ ಬ್ಯಾಕಿಂದ ಏನೋ 20% ಆಫರ್ ಇರೋದ್ರಿಂದ 159 ಆಯಿತು ಅಷ್ಟೇ. ರೀಸನಬಲ್ ಇದೆ, ತುಂಬ ಕಮ್ಮಿ ರೇಟಿಗೆ ಚೆನ್ನಾಗಿದೆ, ತೊಗೊಳ್ಬೋದು. ನೋಡೋಣ, ಇನ್ಮೇಲೆ ಇದರಲ್ಲಿ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇಷ್ಟು ದಿವಸ ಮಾಡಿದ ಕುಕ್ಕಿಂಗ್ ಶಾರ್ಟ್ಸ್ ಎಲ್ಲ ನಾನು ಕೈನಲ್ಲೇ ಇಟ್ಕೊಂಡು ಮಾಡ್ತಾಯಿದ್ದೆ. ಅದರಲ್ಲಿ ಮಕ್ಕಳನ್ನ ಇಟ್ಕೊಂಡ್ಬಿಟ್ಟು ನನ್ನ ಕೈನಲ್ಲಿ ಇಟ್ಕೊಂಡು ಮಾಡೋದು ಆಗ್ತಾನೇ ಇರಲಿಲ್ಲ. ಅದಕ್ಕೆ ತರಿಸ್ಕೊಂಡಿದ್ದೀನಿ. ಇನ್ಮೇಲೆ ಇದರಲ್ಲಿ ಯೂಸ್ ಮಾಡೋದು. ಫಸ್ಟ್ ಕಂಗ್ರ್ಯಾಚುಲೇಷನ್ಸ್. ಸುಮ್ಮನೆ ರಶ್ಮಿ, ಇದರಲ್ಲಿ ಒಂದೇನೋ ಕೂಪನ್ ಕೊಟ್ಟಿದ್ದಾರೆ. ನಾವು 5 ಸ್ಟಾರ್ ಕೊಟ್ಟರೆ ನಮಗೆ 200 ರೂಪೀಸ್ ಕ್ಯಾಶ್ ಬ್ಯಾಕ್ ಬರುತ್ತೆ ಲಕ್ಕಿ ವಿನ್ನರ್ ಆಗಿ ಅಂತ. ನೋಡೋಣ, ಟ್ರೈ ಮಾಡಿ ನೋಡ್ತೀನಿ, ಬರುತ್ತೇನೋ ಗೊತ್ತಿಲ್ಲ. ಬಂದರೆ ಅಕಸ್ಮಾತ್ ಹೇಳ್ತೀನಿ ಬಂತು ಅಂತ. ಇದಿಷ್ಟು ಟ್ರೈಪ್ಯಾಡ್, ಮೊಬೈಲ್ ಸ್ಟ್ಯಾಂಡ್, ಇದ್ರ ಡೀಟೇಲ್ಸು. ನನಗಿದ್ರಲ್ಲಿ ತುಂಬ ಇಷ್ಟ ಆಗಿದ್ದು ಬ್ಲೂಟೂತ್ ಆಪ್ಷನ್ಸು. ಯಾವಾಗಲೂ ಮೊಬೈಲ್ಗೆ ಟಚ್ ಮಾಡಿ ಆನ್ ಆಫ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಇದನ್ನು ಸುಮ್ಮನೆ ಟಚ್ ಮಾಡಿಬಿಟ್ರೆ ಆಫ್ ಆಗುತ್ತೆ. ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ನನಗೆ ಜಾಸ್ತಿ ಲೈಟ್ ಇಷ್ಟ ಆಯಿತು. ಈ ಬೆಂಗಳೂರಲ್ಲಿ ಕತ್ಲು ಮನೆಗಳಲ್ಲಿ ಸ್ವಲ್ಪ ಮಾಡೋದು ತುಂಬಾ ಕಷ್ಟ. ಕತ್ಲನ್ಸಿದ್ರೆ ತುಂಬ ಕತ್ಲೇನಿಲ್ಲ, ಲೈಟ್ ಹಾಕೊಂಡ್ರೆ ಬೆಳಕಿರುತ್ತೆ. ಸೊ ಇದು ಸ್ವಲ್ಪ ಚೆನ್ನಾಗಲ್ಲ. ಇದಕ್ಕೆ ಫಸ್ಟ್ ಪೂಜೆ ಫಸ್ಟ್ ಪೂಜೆ ಮಾಡಬೇಕಂತೆ ನನ್ನ ಮಗ ಹೇಳಿದಾನೆ. ಪೂಜೆ ಮಾಡಿಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ ಮಮ್ಮಿ ಅಂತ. ಪೂಜೆ ಮಾಡಿಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತೀವಿ. ನೋಡೋಣ, ತೊಗೊಳ್ಬೋದು. ಬೇಕಂತಂದರೆ ಯಾರಿಗಾದ್ರೂ ಬೇಕಿದ್ದರೆ ಹೇಳಿ, ಮೆಸೇಜ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ, ಲಿಂಕ್ ಕಳಿಸ್ತೀನಿ, ತೊಗೊಳ್ಬೋದು. ಇದಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.